ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಾಯಿತು. ಇವಾಗ ನಾನು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು. ನಮ್ಮ ಕೋಮಲ್ಗೆ ಜೀನ್ಸ್ ಪ್ಯಾಂಟ್ ಏನೋ ಬೇಕಿತ್ತಂತೆ. ಸೊ ಅದಕ್ಕೆ ತೊಗೊಳಕ್ಕೆ ಅಂತ ರೆಡಿಯಾಗಿದ್ದೀನಿ. ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಇವಾಗ ತಿನ್ನಬೇಕು. ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ. ಸೊ ಅದನ್ನು ತಿಂದುಬಿಟ್ಟು ಹೊರಡೋಣ ಅಂತ ರೆಡಿಯಾಗಿದ್ದೀನಿ. ಬನ್ನಿ ಇವಾಗ ತಿಂಡಿ ತಿನ್ನೋಣ. ಫ್ರೆಂಡ್ಸ್, ದೀಪಕ್ ಇವತ್ತು ಉಪ್ಪಿಟ್ಟು ಅಂದ್ಬಿಟ್ಟು ತಿಂದೇ ಹೋಗವ್ರೆ ಫ್ರೆಂಡ್ಸ್. ಗೊತ್ತಾ ಎಷ್ಟು ಇದು ಅಂದರೆ, ನಮ್ಮ ಆ ಮನೆಯಲ್ಲಿ, ದೀಪಕ್ ಅವ್ರ ಮನೆಯಲ್ಲಿ ಬಿಸಿಬೇಳೆ ಭಾತ್ ಮಾಡವ್ರೆ. ಅದಕ್ಕೆ ಅಲ್ಲೋಗಿ ತಿನ್ನೋಕ್ಕೆ ನಂಗೆ ಉಪ್ಪಿಟ್ಟು ಬೇಡ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಹೋಗವ್ರೆ. ಇವತ್ತು ಬರ್ದು ಮಾಡ್ತೀನಿ ಅವ್ರಿಗೆ. ಇವಾಗ ಉಪ್ಪಿಟ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಉಪ್ಪಿಟ್ಟು ಎಷ್ಟು ಮಾಡಿದ್ದೀನಿ, ಬರೀ ನಾನು ಒಬ್ಳಿಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ತಿಂಡಿ ರೆಡಿ. ಇವಾಗ ತಿಂದ್ಬಿಟ್ಟು ಹೊರಡಬೇಕಾದ್ರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಿಂಡಿ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಹೊರಟಿದ್ದೀವಿ. ಬಸ್ಸಲ್ಲಿ ಹೋಗಬೇಕು ಇಬ್ಬರೂ. ಸೊ ಹಾಗಾಗಿ ಇಬ್ಬರು ರೆಡಿಯಾಗಿದ್ದೀವಿ ಇವಾಗ ಹೊರಡೋಕ್ಕೆ. ಅಲ್ಲಿ ಬಸ್ಸಲ್ಲಿ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮೈಸೂರಿಗೆ ಬಂದಿದ್ದೀವಿ. ಇವಾಗ ಡ್ರೆಸ್ ನೋಡೋಕೆ ಹೋಗ್ಬೇಕು ಆ ಕಡೆ. ಸೊ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇತ್ತು ಗೊತ್ತಾ ಫ್ರೆಂಡ್ಸ್, ಬಸ್ ಅಂತೂ ಯಪ್ಪ ದೇವ್ರೆ. ಆಮೇಲೆ ತುಂಬ ದಿನ ಆಗಿತ್ತು ಮೈಸೂರು ಸಿಟಿ ನೋಡಿ. ಫ್ರೆಂಡ್ಸ್, ನಾವಿವಾಗ ಮನ್ನಾರ್ ಸಿಲ್ಕ್ ಐತಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಇವಾಗ ಎಲ್ಲ ಥರನೂ ಸಿಗುತ್ತೆ ಒಂದೇ ಕಡೆ. ಇವಳಿಗೇನೋ ಜೀನ್ಸ್ ಬ್ಯಾಗಿ ಪ್ಯಾಂಟ್ ಬೇಕಂತೆ. ಸೊ ನೋಡೋಣ, ಅಲ್ಲಿ ಹೋಗ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಬೇರೆ ಅಂಗಡಿ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಬೆಟರ್ ಅನಿಸುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ, ನೋಡೋಣ. ಫ್ರೆಂಡ್ಸ್, ಇವಾಗ ಮನ್ನಾರ್ಸ್ ರೋಡಿಗೆ ಬಂದ್ವಿ. ನಾನು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲೇ ಸಿಗೋದು ಮನ್ನಾರ್ಸು. ಫ್ರೆಂಡ್ಸ್, ಇದೇ ನೋಡಿ ಮನ್ನಾರ್ಸ್ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸು. ಇದ್ರೊಳಗಡೆ ಇವಾಗ ಹೋಗ್ತಿದ್ದೀವಿ. ಎಷ್ಟು ರಶ್ ಐತೆ ನೋಡಿ ಫ್ರೆಂಡ್ಸ್. ಲಿಫ್ಟಲ್ಲಿ 3rd ಫ್ಲೋರಲ್ಲಿ ಇರೋದು ಇದು ಜೀನ್ಸ್ ಎಲ್ಲ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಲಿಫ್ಟಲ್ಲಿ ಏನಿಗೆ ಗೊತ್ತಿಲ್ಲ, ಫುಲ್ ಕತ್ಲೆ ಅಂತ ಬಂದ್ಬಿಟ್ವಿ. ನೋಡಿ, ಇದು ಜೀನ್ಸ್ ಸೆಕ್ಷನು. ಫ್ರೆಂಡ್ಸ್, ಅವಳು ತೊಗೊಂಡವಳೆ, ಟ್ರಯಲ್ ಮಾಡ್ತಾವಳೆ. ಸೊ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಈ ಮನ್ನಾರ್ಸಲ್ಲಿ ನಿಮಗೆ ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ. ಜೀನ್ಸಿಂದ ಹಿಡಿದು ನೈಟಿ ಎಲ್ಲ, ಡ್ರೆಸ್ಸು, ಸ್ಯಾರೀಸು ಎಲ್ಲನೂ ಸಿಗುತ್ತೆ. ಸೊ ಯಾರಾದರೂ ಬಂದಿಲ್ಲ ಅಂದರೆ ಒಂದ್ಸಲಿ ಬನ್ನಿ, ಹೇಳಿಕ್ಕೆ ಇಟ್ಕೊಳ್ಳಿ. ಫ್ರೆಂಡ್ಸ್, ಮೈಸೂರಿಂದ ಬಂದು ಮಲ್ಕೊಬಿಟ್ಟಿದ್ದೆ. ಸೊ ಮೈಸೂರಲ್ಲಂತೂ ರಶ್ ಇತ್ತು, ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು 3 ಪ್ಯಾಂಟ್ ತೊಗೊಂಡೆ ಫ್ರೆಂಡ್ಸ್. ಅದನ್ನು ನಿಮಗೆ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಏನು ಗೊತ್ತಾ, ಎಷ್ಟು ಚೆನ್ನಾಗಿ ಸಿಕ್ತು ಅಂದರೆ ನನಗೆ ಆ್ಯಕ್ಚುಲಿ ಪ್ಲಾಜೋ ಥರ ಪ್ಯಾಂಟ್ ಬೇಕಿತ್ತು. ಅದನ್ನು ತುಂಬ ಕಡೆ ಹುಡುಕ್ದೆ, ನಂಗೆ ಎಲ್ಲೂ ಸಿಕ್ಕಲಿಲ್ಲ. ಅದಾದಮೇಲೆ ಹೀಗೆ ಹೋಗ್ತಾ ಫುಟ್ಪಾತಲ್ಲಿ ಮಾರ್ತಿದ್ರು. ಸೊ ನೋಡೋಣ ಅಂತ ಹೋದ್ವಿ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿ ತಗೊಂಡೆ. ಅದನ್ನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ಇದೊಂದು ಗ್ರೇ ಕಲರ್ ಪ್ಯಾಂಟ್ ತೊಗೊಂಡೆ. ಇದಂತೂ ಸಕ್ಕತ್ತಾಗಿ ನನಗೆ ಇಷ್ಟ ಆಯಿತು ಸಿಕ್ಕಾಪಟ್ಟೆ. ಸೊ ಅದಕ್ಕೆ ಇದೊಂದು ಕಲರ್ ತೊಗೊಂಡೆ. ನೆಕ್ಸ್ಟು ಈ ಕಲರ್ದೊಂದು ತೊಗೊಂಡೆ. ಇದು ಸ್ವಲ್ಪ ಶಾರ್ಟು, ಅಂದರೆ ಪರವಾಗಿಲ್ಲ, ಮನೇಲಿ ಹಾಕ್ಕೊಂಡು ಇರ್ಬೋದು. ಮತ್ತು ಈ ಕಲರ್ ಅಂತೂ ನನಗೆ ಬೇಕಿತ್ತು ಡ್ರೆಸ್ಸಿಗೆಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದಂತೂ ಸಕ್ಕತ್ತಾಗೈತೆ. ಇದೆ ನನ್ನ ಫೇವ್ರೇಟು. ಫಸ್ಟ್ ನೋಡಿದ್ದು ಇದೇ ಪ್ಯಾಂಟು. ಅದಾದಮೇಲಿಂದ ಇದೇ ಥರ ಸಿಗುತ್ತಾ ಅಂತ ನೋಡಿದೆ. ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಸಿಕ್ತು. ಸೊ ಹಾಗಾಗಿ ತೊಗೊಂಡೆ. ಫ್ರೆಂಡ್ಸ್, ಇದು 3 ತೊಗೊಂಡಿದ್ದೀನಿ. ಬರೀ 100 ರುಪೀಸ್ ಅಷ್ಟೇ. ಸೊ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಸರಿನಾ? ಇವಾಗ ಅಡುಗೆ ಮಾಡೋಕ್ಕೆ ಬಂದೆ ಫ್ರೆಂಡ್ಸ್. ನಾನು ಸಂತೆಯಲ್ಲಿ ಗಣಕೆ ಸೊಪ್ಪು ತೊಗೊಂಡಿದ್ದೆ. ಸೊ ಅದ್ರ ಜೊತೆ ಇವತ್ತು ಮೊಟ್ಟೆ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಗಣಕೆ ಸೊಪ್ಪು ಜೊತೆ ಮೊಟ್ಟೆ ಹಾಕಿದ್ರೆ ಎಲ್ಲ ತಿನ್ನೋದು. ಸೊ ಹಾಗಾಗಿ ಸಖತ್ತಾಗಿರುತ್ತೆ. ಅದು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನಮ್ಮನೇಲಿ. ಸೊ ಅದಕ್ಕೆ ಇವಾಗ ನಾನು ಚಪಾತಿ ಕಲಿಸ್ಬಿಟ್ಟು ಗಣಕೆ ಸೊಪ್ಪು ಬಿಡಿಸೆಲ್ಲ ಇಟ್ಕೊಂಡಿದ್ದೆ ಕ್ಲೀನಾಗೆ. ಅದನ್ನು ಕಟ್ ಮಾಡಿಕೊಂಡು ಸಣ್ಣದಾಗೆ ಮೊಟ್ಟೆ ಎಗ್ ಬುರ್ಜಿ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಅದನ್ನು ನಿಮಗೆ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ಬನ್ನಿ. ಇವಾಗ ಫಸ್ಟು ನಾನು ಯಾವಾಗಲೂ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಿಬಿಡ್ತೀನಿ ಅಂದರೆ, ಚಪಾತಿನ ಕಲಿಸ್ಕೊಂಡು ಇಟ್ಕೊಬಿಡ್ತೀನಿ. ಅದು ಸ್ವಲ್ಪ ಹೊತ್ತು ಇಟ್ಟಾಗ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಸೊ ಇವಾಗ ಚಪಾತಿ ಕಲಿಸಿ ಇಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಚಪಾತಿನ ನಾನು ಆವಾಗಲೇ ಕಲಿಸಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನ ನಾನು ತೊಳೆದು ನೀಟಾಗಿ
ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ. ಮತ್ತು ಇಲ್ಲಿ ಒಂದು ದಪ್ಪು ಈರುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತು ಇಲ್ಲಿ ನಾನು 4 ಮೊಟ್ಟೆನ ತೊಗೋತಾ ಇದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋಣ ಬನ್ನಿ. ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಅದರೊಳಗಡೆ ನೀರಿದೆ ಅಲ್ವಾ, ಅದೆಲ್ಲ ಇದಾಗಬೇಕು, ಹೋಗ್ಬೇಕು. ಎಲ್ಲಪ್ಪ ನೀರು, ಅಲ್ಲಿ ನೀರು ನೆನೆ ಫ್ರೆಂಚ್ ಫ್ರೈಸ್ ಮಾಡಿದ್ವಲ್ಲ, ಸೊ ಅದೇ ಎಣ್ಣೆ ಆಯ್ತು. ಇವಾಗ ಅದನ್ನೇ ಹಾಕೋತೀನಿ. ಫ್ರೆಂಚ್ ಫ್ರೈಸ್ ತಿಂದ್ಬಿಟ್ಟು ಫುಲ್ಲು ಹೊಟ್ಟೆ ಎಲ್ಲ ನೋವು ಬರ್ಸ್ಕೊಬಿಟ್ಟಿದೆ ಫ್ರೆಂಡ್ಸ್. ಅದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಚಿನ್ನ ಆಯ್ತು ಅದರಲ್ಲಿ. ಇದೇ ಸಾಸಿವೆನ ಬಿಳಿ ಸಾಸಿವೆ ಮಾಡೋದು, ಕಪ್ಪುದ ಏನೋ ಗೊತ್ತಿಲ್ಲಪ್ಪ. ಬಟ್ ನಾನು ನೀನು ನೋಡ್ತಿದ್ರೆ ಚಿನ್ನ ಹುಡುಕ್ತಿದ್ದೆ ಒಳಗೆ ಅಂತ ಅನ್ಕೋಬಿಟ್ಟೆ. ಇಲ್ಲ, ಒಂದು ಸ್ವಲ್ಪ ಸಾಸಿವೆ ಫ್ರೆಂಡ್ಸ್. ಈ ಸಾಸಿವೆ ಇವಾಗ ಎಣ್ಣೆ ಕಾದೈತೆ, ಅದಕ್ಕೆ ಹಾಕೋತೀನಿ. ನೋಡಿ ಹೆಂಗೆ ಕಾದೈತೆ ಎಣ್ಣೆ. ಒಗ್ಗರಣೆ ಹಾಕ್ಬೇಕಾದ್ರೆ ತುಂಬ ಭಯ, ಏನಕ್ಕೆ ಅಂತ ಗೊತ್ತಿಲ್ಲ. ನೋಡಿ ಇವಾಗ ಹೆಂಗೆ ಪಟ ಪಟ ಅಂತದೆ. ಇವಾಗಂತೂ ಹಾರೇ ಬಿಡ್ತದೆ ಫ್ರೆಂಡ್ಸ್. ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ಏನು ಮೊಕ್ಕಕ್ಕೆಲ್ಲ ಹಾಕೈತೆ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ, ಅಂದರೆ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದೊಂದು ಹಾಕೋತೀನಿ. ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಹಂಗೆ ಆದಮೇಲೆ ಸೊಪ್ಪು ಹಾಕೋತೀನಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಲ್ಲ ಸೊಪ್ಪು, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ಸೊಪ್ಪೆಲ್ಲ ನೀಟಾಗಿ ಬೇಯಬೇಕು. ಸೊ ಇವಾಗ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಸೊಪ್ಪನ್ನ ಫುಲ್ ಬಾಂಡೆ ತುಂಬ ಹಾಕಿದ್ದೆ ಆಯಿತಾ. 1-2 ಸಲ ಹಿಂಗೆ ತಿರ್ಗಿಸಿದ ತಕ್ಷಣ ಫುಲ್ ಕೆಳಗಡೆ ಆಗೋಯ್ತು. ಈ ಸೊಪ್ಪು ತಿನ್ನೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಐತೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಇದು ತಿನ್ನೋದ್ರಿಂದ. ಆಮೇಲೆ ಡೈಜೆಷನ್ಗೆಲ್ಲ ಸಖತ್ತಾಗಿರುತ್ತೆ, ಅಂದರೆ ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ. ನನಗಂತೂ ಇಷ್ಟ, ದೀಪಕ್ಕೂ ಇಷ್ಟ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನೀವು ಒಂದ್ಸಲ ಮಾಡ್ಕೊಳ್ತೀನಿ. ಇದೇನು ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಮಾರ್ಕೆಟಲ್ಲಿ, ಮತ್ತು ಮಾಮೂಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಹಳ್ಳಿ ಕಡೆ ಅಂತೂ ಮಾಮೂಲಿ ಹೊಲದಲ್ಲೆಲ್ಲ ಸಿಗುತ್ತೆ. ಸೊ ಮಾಡಿ ತಿಂದರೆ ಒಳ್ಳೇದು. ಸೊ ಮಾಡ್ಕೊಳ್ತೀನಿ, ಹೆಂಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಇವಾಗ ಸೊಪ್ಪೆಲ್ಲ ಬೆಂದಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಖಾರದ ಪುಡಿ ಬೇಕಿದ್ರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಇದನ್ನು ತಿರುಗಿಸ್ಕೊಂಡು 2 ನಿಮಿಷ, ಆಮೇಲೆ ಮೊಟ್ಟೆನ ಇದಕ್ಕೆ ಒಡೆದಾಕ್ತೀನಿ. ನೋಡಿ ಇವಾಗ ನಾನು 4 ಮೊಟ್ಟೆನ ಒಡೆದಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ನೀವು ಬೇಯಿಸಿದ್ರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವಾಗ ಎಗ್ ಬುರ್ಜಿ ಆಗಿದೆ. ಚಪಾತಿ ಮಾಡ್ಕೊತೀನಿ. ಅದಾದಮೇಲೆ ನಾನು ಮತ್ತು ದೀಪಕ್ ಇಬ್ಬರು ಊಟ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಚಪಾತಿ ಮತ್ತು ಎಗ್ ಬುರ್ಜಿ ರೆಡಿ. ಇವಾಗ ಊಟ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.